ಮತಾಂತರ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಹಿಂದೂ ಸುರಕ್ಷಾ ಸಮಿತಿ ವತಿಯಿಂದ ಜೂನ್ 30ರಂದು ಕುಶಾಲನಗರದಲ್ಲಿ ಬೃಹತ್ ಜನಜಾಗೃತಿ ಜನಾಂದೋಲನ ನಡೆಯಲಿದೆ ಎಂದು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ಭೋಜೇಗೌಡ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಜನಾಂದೋಲನಕ್ಕೆ ಹಿಂದೂ ಜಾಗರಣ ವೇದಿಕೆ ಸಂಪೂರ್ಣ ಬೆಂಬಲವನ್ನು ನೀಡಲಿದೆ ಎಂದರು. ಕುಶಾಲನಗರದ ಹಿಂದೂ ಮಹಿಳೆ ಹಾಗೂ ಆಕೆಯ ಮಗನನ್ನ ಮತಾಂತರ ಮಾಡಲಾಗಿದೆ. ಪೊಲೀಸ್ ಇಲಾಖೆ ಈ ಸಂಬಂಧ 2 ಮಳಿಗೆಗಳನ್ನು ಮುಚ್ಚಿರುವುದನ್ನು ಹೊರತುಪಡಿಸಿದರೆ ಸಮಗ್ರ ತನಿಖೆಗೆ ಮುಂದಾಗಿಲ್ಲವೆಂದು ಆರೋಪಿಸಿದರು. ವಾಣಿಜ್ಯ ಮಳಿಗೆಗಳಲ್ಲಿ ನಮ್ಮ ಹೆಣ್ಣುಮಕ್ಕಳು ಅತಿ ಹೆಚ್ಚಾಗಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಮಳಿಗೆಗಳ ಮಾಲೀಕರು ಯಾರು ಅಂತ ಹುಡುಕೊಂಡು ಹೋದ್ರೆ ಅಲ್ಲಿ ಹೆಚ್ಚಾಗಿ ಮುಸಲ್ಮಾನರು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು, ಮುಸಲ್ಮಾನರು ವ್ಯಾಪಾರ ವ್ಯವಹಾರವನ್ನು ಈಗಲ್ಲ ಆಗಿಂದಲೂ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಯಾವುದು ನಮ್ಮ ತಕಾರ ಏನಿಲ್ಲ, ಮಾಡಲಿ, ಅವರು ವ್ಯಾಪಾರ ಮಾಡಲಿ, ವ್ಯವಹಾರ ಮಾಡಲಿ. ಆದರೆ ಈ ವ್ಯಾಪಾರ ವ್ಯವಹಾರ ಕೇಂದ್ರಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಗುರಿಯಾಗಿಟ್ಟುಕೊಂಡು ಇವತ್ತು ಲವ್ ಜಿಹಾದ್ ಮತ್ತು ಮತಾಂತರವನ್ನು ಮಾಡುವಂತಹ ದಂಧೆ ಅಂತಾನೆ ಹೇಳಬೇಕು. ಅದು ಇವತ್ತು ಬೆಳಕಿಗೆ ಬಂದಿದೆ. ಏನು ಸಚಿತಾ ಅನ್ನುವ ಒಂದು ಹೆಣ್ಣುಮಗಳು ಒಂದು ಮಳಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಆ ಮಹಿಳೆಯನ್ನ ಕುಸಲಾಯಿಸಿ ಅವಳಿಗೆ ಏನು ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ಕೇರಳದಲ್ಲಿ ಒಂದು ಮತಾಂತರಕ್ಕೆ ಪ್ರಯತ್ನ ಮಾಡಿ, ಅದಲ್ಲದೆ ಆ ಹೆಣ್ಣು ಮಗಳಿಗೆ ಆಲ್ರೆಡಿ ಮದುವೆ ಆಗಿತ್ತು. ಆ ಮದುವೆಯಾಗಿ ಅವರಿಗೆ ಒಂದು ಮಗು ಸಹ ಇತ್ತು. ಆ ಮಗುವನ್ನು ಸಹ ಮತಾಂತರ ಮಾಡುವಂತಹ ಕೆಲಸವನ್ನ ಇವತ್ತು ಈ ತಂಡ ಕಾರ್ಯಪ್ರವೃತ್ತವಾಗಿ ಮಾಡ್ತಾ ಇದೆ. ಕೇವಲ ಇದು ಒಬ್ಬರು ಸಜಿತಾ ಕೇವಲ ಪ್ರಕರಣ ಅಲ್ಲ, ಇಡೀ ನಿಸರ್ಗಧಾಮದಲ್ಲಿ ಇವತ್ತು ತಿಳಿದ ಮಟ್ಟಿಗೆ 12ಕ್ಕೂ ಹೆಚ್ಚು ಮಹಿಳೆಯರನ್ನ ಇವತ್ತು ಈ ತಂಡ ಲವ್ ಜಿಹಾದ್ಗೆ ಬೀಳಿಸಿ ಕೇರಳದಲ್ಲಿ ಅವರನ್ನ ಮತಾಂತರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಏನು ಕುಶಾಲನಗರದ ರಾಘವೇಂದ್ರ ಹೋಟೆಲ್ ಅಂತ ಒಂದು ಹೋಟೆಲ್ ಇದೆ, ಅದೇ ನಿಸರ್ಗಧಾಮದ ಎದುರುಗಡೆ. ಅದ್ರ ಹಿಂದೆ ಒಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ ಅಲ್ಲಿ ಇವತ್ತು ಏನು ಮತಾಂತರ ಮಾಡಿ ಲವ್ ಜಿಹಾದ್ ಮನೆಗೆ ಬೀಳಿಸ್ಕೊಳ್ತಿದ್ರೆ ಈ ಹೆಣ್ಣು ಮಕ್ಕಳಿಗೆ ಕುರಾನನ್ನ ಪಠಣ ಮಾಡುವಂತಹ ಕೆಲಸವೂ ಸಹ ಆ ರೆಸಾರ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಇದರ ಹಿಂದೆ ಬಿದ್ದು ಕೇರಳಕ್ಕೆ ಹೋಗಿ ಆ ಮಹಿಳೆಯನ್ನ ಮತ್ತೆ ಆ ಮಗುವನ್ನು ರಕ್ಷಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಇವತ್ತು ಪೊಲೀಸ್ ಇಲಾಖೆ ರಕ್ಷಣೆ ಮಾಡಿ ಅವರ ಕರೆತರುವಂತ ಕೆಲಸವೂ ಆಗಿದೆ. ಹಾಗೆ ಅವರ ಅವರ ಮೇಲೆ ಹಲ್ಲೆ ಆಗಿತ್ತು, ಆ ಮಗು ಮೇಲೆ. ಹಾಗೆ ಅವರನ್ನ ಬಲಾತ್ಕಾರವಾಗಿ ಏನು ಬ್ಲ್ಯಾಕ್ ಮೇಲ್ ಮಾಡಿ ಮತಾಂತರವನ್ನು ಮಾಡಿದ್ರು. ಇದೆಲ್ಲವನ್ನ ಸಹ ಮಗು ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಎಲ್ಲವೂ ಸಹ ಹೇಳಿದೆ. ಆದ್ರೂ ಸಹ ಇವತ್ತು ಪೊಲೀಸ್ ಇಲಾಖೆ ಅದರ ತನಿಖೆಯನ್ನು ಮಾಡುವಲ್ಲಿ ಎಲ್ಲೋ ಎಡುತ್ತಾ ಇದೆ. ಆದ್ರೆ ಸರಿಯಾದ ತನಿಖೆ ಮಾಡ್ತಾ ಇಲ್ಲ. ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಕೇವಲ ಏನು ನಿಸರ್ಗಧಾಮದಲ್ಲಿ ಇರುವಂತಹ 3-4 ಮಳಿಗೆಗಳನ್ನ ಕ್ಲೋಸ್ ಮಾಡಿಸಿದ್ ಬಿಟ್ರೆ ಅವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಕೆಲವು ದಿನಗಳಿಂದ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದರ ಸಮಗ್ರವಾದ ತನಿಖೆಯನ್ನ ಇವತ್ತು ಮಾಡ್ತಾ ಇಲ್ಲ. ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಕುಕ್ಕೇರ ಅಜಿತ್ ಮಾತನಾಡಿ, ಜೂನ್ 30ರಂದು ಬೆಳಿಗ್ಗೆ 10 ಗಂಟೆಗೆ ನಿಸರ್ಗಧಾಮದ ಬಳಿಯಿಂದ ಕುಶಾಲನಗರದ ಗಣಪತಿ ದೇವಸ್ಥಾನದ ಬಳಿಯ ಕಾರು ನಿಲ್ದಾಣದವರೆಗೆ ಬೃಹತ್ ಜನಜಾಗೃತಿ ಮೆರವಣಿಗೆ ಸಾಗಲಿದೆ. ಬಳಿಕ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ನಿಸರ್ಗಧಾಮದ ಮಳಿಗೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಮಹಿಳೆ ಮತ್ತು ಆಕೆಯ ಮಗನನ್ನ ಕೇರಳದ ಮಲಪ್ಪುರಂನಲ್ಲಿ ಮತಾಂತರಗೊಳಿಸಲಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಮತಾಂತರಕ್ಕೆ ಕಾರಣವಾಗಿರುವ ಪ್ರಮುಖರನ್ನ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು. ರೀತಿಯ ಮತಾಂಧ ಶಕ್ತಿಗಳ ಮೂಲಕ ಲವ್ ಜಿಹಾದ್ ಪ್ರಕರಣಗಳು ಸಾಕಷ್ಟು ಬಯಲಿಗೆ ಬಂದಿದೆ. ಸಾಕಷ್ಟು ಇಂತಹ ಪ್ರಕರಣಗಳು NIA ತನಿಖೆಯ ಮೂಲಕ ಕೂಡ ಹೊರಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಈ ಒಂದು ಲವ್ ಜಿಹಾದ್ ಪ್ರಕರಣ ಅದರ ಮೂಲ ಉದ್ದೇಶ ಈ ದೇಶದ ಈ ನೆಲದ ಇಸ್ಲಾಮೀಕರಣ. ಈ ದೇಶದ ಈ ನೆಲದ ಇಸ್ಲಾಮೀಕರಣದ ಜೊತೆಯಲ್ಲಿ ಇಡೀ ಜಗತ್ತಿನಲ್ಲಿ ಇಸ್ಲಾಮೀಕರಣ ಮಾಡುವ ಉದ್ದೇಶವನ್ನ ಇಟ್ಟುಕೊಂಡು ಇವತ್ತು ಈ ಹಿಂದೂ ಸಮಾಜವನ್ನ ಅವನತಿಯನ್ನ ಮಾಡಬೇಕು ಅಂತೇಳಿ ಹೊರಟಿರತಕ್ಕಂಥ ಮತಾಂಧ ಶಕ್ತಿಗಳು ಇವತ್ತು ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯ ಲವ್ ಜಿಹಾದ್ ಅನ್ನ ಮಾಡ್ತಾ ಇದ್ದಾವೆ. ಇವತ್ತು ಕುಶಾಲನಗರದ ಪ್ರಕರಣ ಮಾತ್ರ ಅಲ್ಲ, ನಾವು ನೋಡಬಹುದು ಗುಡ್ಡೇಶ್ವರಿನ ಯುವತಿಯನ್ನ ಭಟ್ಕಳದ ಯುವಕ ಲವ್ ಜಿಹಾದ್ನ ಮೂಲಕ ಅವಳನ್ನ ಲವ್ ಜಿಹಾದ್ ಮಾಡುವುದರ ಮೂಲಕ ISS ಅಲ್ಲಿ ಗುರುತಿಸಿಕೊಂಡಿದ್ದ ನಾವು ನೋಡಿದ್ದೇವೆ. ಕಾಸರಗೋಡಿನ ಯುವತಿಯ ಪ್ರಕರಣ ಕೂಡ ಅದೇ ರೀತಿಯಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಕೊಡಗಿನ ಗುಡ್ಡೆಬಸೂರು ಭಾಗದಲ್ಲಿ ಸಜಿತಾ ಎನ್ನತಕ್ಕಂಥ ಮಹಿಳೆಯ ಒಂದು ಮತಾಂತರ ಗಂಭೀರವಾಗಿದೆ. ಆ ಮಹಿಳೆ
ಮದುವೆ ಆಗಿದ್ರು ಕೂಡ ಆ ಮಹಿಳೆಯನ್ನ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಆ ಒಂದು ಮಳಿಗೆಯ ಮಾಲೀಕ ಮತಾಂತರ ಮಾಡುವುದರ ಜೊತೆಯಲ್ಲಿ ಆ ಮಹಿಳೆಯನ್ನ ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿ ಒಂದು ಮದರಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆ ಮಹಿಳೆಯನ್ನ ಮತಾಂತರ ಮಾಡುವುದರ ಮೂಲಕ ಆ ಮಹಿಳೆಗೆ 10 ವರ್ಷದ ಬಾಲಕ ಇರ್ತಾನೆ. ಆ ಬಾಲಕನನ್ನ ಬಲವಂತವಾಗಿ ಆ ಮದರಸದಲ್ಲಿ ಸುನ್ನತನ ಮಾಡಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇದು ಹಿಂದೂ ಸಮಾಜಕ್ಕೆ ಸಾಧಾರಣವಾದಂತಹ ಪ್ರಕರಣ ಅಲ್ಲ, ಗಂಭೀರವಾಗಿ ತಗೊಳ್ತಕ್ಕಂಥ ಒಂದು ಪ್ರಕರಣ ಇದು. ಹಾಗಾಗಿ ಹಿಂದೂ ಸಮಾಜ ಇದನ್ನ ಸಹಿಸಿಕೊಳ್ಳಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಆ ಚಿಕ್ಕ 10 ವರ್ಷದ ಬಾಲಕನನ್ನ ಬಲವಂತವಾಗಿ ಸುನ್ನತ್ ಮಾಡಿರತಕ್ಕಂಥದ್ದು, ಯಾವುದೇ ವೈದ್ಯಕೀಯ ಸಲಹೆಯನ್ನ ತೆಗೆದುಕೊಳ್ಳದೆ ಮತಾಂತರದ ಜಾಲದ ಒಳಗಡೆ ಸಿಲುಕಿಸಿ ಆ ಸುನ್ನತ್ ಮಾಡಿರತಕ್ಕಂಥದ್ದನ್ನ ಇಡೀ ಹಿಂದೂ ಸಮಾಜ ಕೊಡಗಿನಲ್ಲಿ ಖಂಡನೆ ಮಾಡ್ತದೆ. ಆ ಖಂಡನೆಯನ್ನು ಮಾಡುವುದರ ಮೂಲಕ ಏನು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಇದನ್ನ ಬೆನ್ನತ್ತಿ ಈ ಪ್ರಕರಣವನ್ನು ಬಯಲಿಗೆಳೆದರು. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಕೇರಳಕ್ಕೆ ಹೋಗಿ ಆ ಯುವತಿ ಮತ್ತು ಆ ಮಗುವನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ಆಗಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಶಾಲನಗರದ 2 ವ್ಯಕ್ತಿಗಳನ್ನ ಮಾತ್ರ ಬಂಧನವನ್ನು ಮಾಡಿದ್ದಾರೆ. ಆದರೆ ಇಲ್ಲಿಂದ ಯಾರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಮತ್ತೆ ಆ ಮಲಪ್ಪುರಂ ಜಿಲ್ಲೆಯಲ್ಲಿ ಆ ಮದರಸದಲ್ಲಿ ಯಾವ ಮೌಲ್ಯ ಮುಖ್ಯಸ್ಥನ ಜೊತೆಯಲ್ಲಿ ಬೋಧನೆಯಾಗಿದೆ, ಯಾವ ಧರ್ಮ ಬೋಧನೆಯ ಮೂಲಕ ಮತಾಂತರವನ್ನು ಮಾಡಿದ್ದಾರೆ ಅನ್ನುವುದು ಕೂಡ ತನಿಖೆ ಆಗಬೇಕು. ಆ ತನಿಖೆಯ ಜೊತೆಯಲ್ಲಿ ಆ ಮದರಸದ ಮುಖ್ಯಸ್ಥರು ಯಾರ್ಯಾರಿದ್ದಾರೋ ಅವರನ್ನ ತಕ್ಷಣ ಬಂಧನ ಮಾಡಿ ತನಿಖೆಗೆ ಒಳಪಡಿಸಬೇಕನ್ನತಕ್ಕಂಥ ಆಗ್ರಹವನ್ನು ಇವತ್ತು ಹಿಂದೂ ಜಾಗರಣ ವೇದಿಕೆ ಮಾಡ್ತಾ ಇದೆ. ಗೋಷ್ಠಿಯಲ್ಲಿ ಹಿಂದೂ ಜಾಗರಣ ಸಮಿತಿಯ ಜಿಲ್ಲಾ ಸದಸ್ಯ ಶಾಂತಯ್ಯ ತಿಮ್ಮಯ್ಯ, ಪ್ರಚಾರ ಪ್ರಮುಖ್ ಭುವನ್ ಮೇಕೇರಿ, ತಾಲೂಕು ಸಂಯೋಜಕ ಅಪ್ಪು ಬಾಲಕೃಷ್ಣ ರೈ ಮತ್ತು ಜಿಲ್ಲಾ ಸದಸ್ಯ ಸುನಿಲ್ ಮಾದಾಪುರ ಪಾಲ್ಗೊಂಡಿದ್ದರು.